ಆ ಭಾಗದಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ರೈತ ಸಮುದಾಯ ಅಕ್ಷರಶಃ ನಲುಗೆ ಹೋಗಿದೆ. ಅನ್ನದಾತರು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಕೊಳೆತು ಹೋಗಿದೆ. ರೈತರು ಈಗ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ವರುಣನ ನರ್ತನಕ್ಕೆ ಕಂಗಾಲಾಗಿರೋ ರೈತ, ನಿರಂತರ ಮಳೆಗೆ ಕೊಳೆತ ಹೆಸರು ಬೆಳೆ, ದಿಕ್ಕು ತೋಚದೆ ನಿಂತಿರೋ ಅನ್ನದಾತ. ಇದು ಯಾದಗಿರಿಯಲ್ಲಿ ವರುಣದೇವ ಸೃಷ್ಟಿಸಿರೋ ಅವಾಂತರ. ರೈತನ ಬದುಕಿಗೆ ಬರೆ ಎಳೆದ ವರುಣ, ಕೊಳೆತ ಬೆಳೆ, ಕಂಗಾಲಾದ ಅನ್ನದಾತ. ಕೆಲವು ದಿನಗಳಿಂದ ನಿರಂತರವಾಗಿ ಯಾದಗಿರಿ ಭಾಗದಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ರೈತರ ಬದುಕು ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿರುವಂತಾಗಿರುವಂಥ. ಸದ್ಯ ನಾನಿರುವಂಥದ್ದು ಆ ಯಾದಗಿರಿ ತಾಲೂಕಿನ ಈಗ ಮುಸ್ಟೂರು ಅನ್ನುವಂಥ ಒಂದು ಗ್ರಾಮದ ಹೊರವಲಯದಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ಮುಸ್ಟೂರು ಗ್ರಾಮದಲ್ಲಿರ್ತಕ್ಕಂಥ ಹೆಸರು ಬೆಳೆಯನ್ನು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಈ ಒಂದು ಭಾಗದ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿರ್ತಕ್ಕಂಥ ಹೆಸರು ಮತ್ತು ತೊಗರಿ ಆಗಿರ್ಬೋದು ಮತ್ತು ಹತ್ತಿ, ಈ ಮೂರು ಬೆಳೆಗಳು ಈ ಒಂದು ಭಾಗದ ವಾಣಿಜ್ಯ ಬೆಳೆಗಳಂತ ಗುರುತಿಸಿಕೊಂಡಿರುವಂಥ ಬೆಳೆಗಳು. ಆದರೆ ಇವೆಲ್ಲ ಬೆಳೆಗಳು ಕೂಡ ಈಗಾಗಲೇ ಹಾನಿಯಾಗಿರೋದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಯಾದಗಿರಿ ತಾಲೂಕಿನ ಮುಷ್ಟೂರ್, ಪಗಲಾಪುರ, ಕೊಯ್ಲೂರ ಸೇರಿ 10 ಗ್ರಾಮಗಳಲ್ಲಿ ರೈತರ ಬದುಕಿಗೆ ವರುಣ ಬರೆ ಎಳೆದಿದ್ದಾನೆ. ವರುಣಾರ್ಭಟಕ್ಕೆ 100 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆ ಹಾನಿಗೀಡಾಗಿವೆ. ವಾಣಿಜ್ಯ ಬೆಳೆಗಳು ನೆಲಕಚ್ಚಿವೆ. ಹೆಸರು, ಉದ್ದು, ತೊಗರಿ, ಹತ್ತಿ ಬೆಳೆ ಕೊಳೆತು ಹೋಗಿವೆ. ಕೃಷಿಯನ್ನೇ ನಂಬಿಕೊಂಡಿದ್ದ ರೈತರು ಎಕರೆಗೆ 25 ರಿಂದ 30 ಸಾವಿರ ಸಾಲ ಮಾಡಿ ಬೆಳೆ ಬೆಳೆದಿದ್ರು. ಈಗ ಬೆಳೆನು ಸಾಲ ತೀರಿಸೋಕು ದುಡ್ಡು ಇಲ್ಲ. ಸರ್ಕಾರದ ಪರಿಹಾರವೊಂದೇ ಅನ್ನದಾತನಿಗಿರೋ ದಾರಿ. ನೋಡ್ರಿ, 3 ಎಕರೆ ಹೊಲ ಅಂದ್ರ ಒಂದು ತೊಗರಿ ಹೆಸರು ಅಂದ್ರೆ ತೊಗರಿ 1 ಲಕ್ಷ ರೂಪಾಯಿ ಮಾಲ ಆಗ್ತಿತ್ತು, ಹೆಸರು 1 ಲಕ್ಷ ಆಗ್ತಿತ್ತು. ಅಂತದ ಕಲಾಸು ಆತಿದ್ದು. ಇವಾಗ ಸದಿ ತೆಗೆದಿದ್ದು ಲಾಸು, ಗಳೆ ಹೊಡೆದು ಲಾಸು, ಬೀಜ, ಮಸಾಲೆ, ಎಣ್ಣೆ ಒಟ್ಟು ಲಾಸ್ ಆಗ್ಯದ್ರಿ. ಏನ ನಮ್ಗೆ ಹೆಂಗ್ ಬದುಕ್ಬೇಕು? ಈ ಭಾಗದ ರೈತರಿಗೆ ಮಳೆಯೊಂದೇ ಆಸರೆ. ಬೆಲೆ ಹಾನಿ ಆಗಿರೋದ್ರಿಂದ ಇಲ್ಲಿನ ರೈತರು ಮುಂಬೈ, ಪುಣೆ, ಬೆಂಗಳೂರಿನತ್ತ ವಲಸೆ ಹೋಗೋಕೆ ಶುರು ಮಾಡಿದ್ದಾರೆ. ಹೆಸರು ಲಾಸು, ತೊಗರಿ ಲಾಸು. ತೊಗರಿ ಏನದಪ್ಪ ಅಂತಂದ್ರೆ 3 ಎಕರೆ ಬಿತ್ತದ, ಹೆಸರು 3 ಎಕರೆ ಬಿತ್ತದ. ಈಗ ಏನದಪ್ಪ ಅಂದ್ರೆ ಹೆಸರು ಬಿಡಿಸಲಕ್ಕೆ ಬಂದದ್ದು ಓಟು ಮಳೆಗೆ ನೆಲಕ್ಕೆ ಬಿದ್ದು ಮಳೆ ಹೆಚ್ಚಾಗಿ ಓಷ್ಟು ಕೊಳತೋಗ್ಯಾವಾಗ ಇಲ್ಲಿ ಹಿಂಗಾಗ್ಯಾವ ನೋಡು ಹೆಸರು. ಈಗ ಏನದಪ್ಪ ಅಂದ್ರೆ 2-3 ಲಕ್ಷ ರೂಪಾಯಿ ಲಾಸ್ ಆಗ್ಯದ ನಮ್ಮದು. ಏನಪ್ಪ ಅಂದ್ರೆ ಏನೋ ಸರ್ಕಾರ ಇಟ್ಟು ಪರಿಹಾರ ಕೊಟ್ರೆ ನಾವು ಬದುಕಬಹುದು. ಇಲ್ಲಾಂದ್ರೆ ಬೆಂಗಳೂರು, ಬೊಂಬೈ, ಎಲ್ಲೇನ ಹೈದ್ರಾಬಾದ್ ಎಲ್ಲೇನ ದುಡ್ಕೊಂಡ್ ತಿನ್ನಕ್ಕೆ ಹೋಗ್ಬೇಕಾಗ್ತದ. ಎಲ್ಲ ಮನೆ ಮಾರು ಊರು ಬಿಟ್ಟು ಕೇಸಿ ರೈತರ ಬದುಕನ್ನ ಹಸನಾಗಿಸಬೇಕಾಗಿದ್ದ ವರುಣದೇವ ಅನ್ನದಾತನ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಿದ್ದಾನೆ. ಕಳೆದ ಬಾರಿ ಬರದಿಂದ ನಲುಗಿದ್ದ ರೈತರು ಈ ಬಾರಿ ಮಳೆಯ ರೌದ್ರಾವತಾರಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಇನ್ನಾದ್ರೂ ಸರ್ಕಾರ ಕಣ್ತೆರೆದು ಪರಿಹಾರ ನೀಡಲಿ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಳೆರಾಯಿನ ಅಬ್ಬರಕ್ಕೆ ಆ ಜಿಲ್ಲೆಯ ರೈತರು ಹೈರಾಣಾಗಿ ಹೋಗಿದ್ದಾರೆ. ವರ್ಣಾರ್ಭಟದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಕಟಾವು ಮಾಡಲು ಬಂದ ಹೊರ ರಾಜ್ಯದ ಯಂತ್ರಗಳಿಗೆ ಕೆಲಸ ಇಲ್ಲದಂತಾಗಿದೆ. ಹೀಗಾಗಿ ಮಾಲೀಕರು, ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಮಳೆಗೆ ಸಂಕಷ್ಟಕ್ಕೆ ಸಿಲುಕಿದ ರೈತರು, ನಿಂತಲ್ಲೇ ನಿಂತ ಕಟಾವು ಯಂತ್ರಗಳು. ಗದಗ ಜಿಲ್ಲೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಹೆಸರು ಬಿತ್ತನೆ ಮಾಡಲಾಗುತ್ತೆ. ಈ ಬಾರಿ ಹೆಸರು ಬೆಳೆ ಕೂಡ ಸಮೃದ್ಧವಾಗಿ ಬೆಳೆ ಬಂದಿತ್ತು. ಆದರೆ ಕಳೆದ 20 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಹೆಸರು ಕಟಾವು ಮಾಡಲು ಆಗ್ತಾ ಇಲ್ಲ. ಯಾಕಂದ್ರೆ ತೇವಾಂಶ ಹೆಚ್ಚಾಗಿ ಜಮೀನು ಒಳಗಡೆ ಕಟಾವು ಯಂತ್ರಗಳು ಹೋಗಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಅನ್ನದಾತರು ಬೆಳೆದ ಹೆಸರು ಬೆಳೆ ಜಮೀನಿನಲ್ಲಿ ಇದೀಗ ಕೊಳಿತಾ ಇದೆ. ತೇವಾಂಶ ಹೆಚ್ಚಾಗಿ ಜಮೀನಿನ ಒಳಗಡೆ ಕಟಾವು ಯಂತ್ರಗಳು ಹೋಗಲು ಆಗ್ತಿಲ್ಲ. ಹೀಗಾಗಿ ಅನ್ನದಾತರು ಬೆಳೆದ ಹೆಸರು ಬೆಳೆ ಜಮೀನಿನಲ್ಲಿ ಕೊಳೆಯುತ್ತಿದೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಪಂಜಾಬ್ ಸೇರಿದಂತೆ ಅನೇಕ ರಾಜ್ಯದಿಂದ ಗದಗ ಜಿಲ್ಲೆಗೆ ಬೃಹತ್ ಹೆಸರು ಕಟಾವು ಯಂತ್ರಗಳು ಬಂದಿದ್ವು. ಆದರೆ ಮಳೆ ಅಬ್ಬರದಿಂದ ಕಟಾವು ಯಂತ್ರಗಳು ನಿಂತಲ್ಲೇ ನಿಲ್ಲುವಂತಾಗಿದೆ. ನರಗುಂದ ತಾಲೂಕಿನ ಕಣ್ಣೂರು ಸೇರಿದಂತೆ ಅನೇಕ ಕಡೆ 100 ಕಟಾವು ಯಂತ್ರಗಳು ಕೆಲಸ ಇಲ್ಲದೆ ಖಾಲಿ ನಿಂತಿವೆ. ಹೀಗಾಗಿ ರೈತರ ಜೊತೆ ಹೊರ ರಾಜ್ಯದಿಂದ ಬಂದ ಮಷಿನ್ ಮಾಲೀಕರು ಹಾಗೂ ಸಿಬ್ಬಂದಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಮ್ಮ ಕಣ್ಮುಂದೆ ಅಂದರೆ ಒಂದು 600 ರಿಂದ 700 ಗಾಡಿ ಇದ್ದಾವೆ. ಕೆಲಸನೇ ಇಲ್ಲ, ಮಳೆ ಆಗ್ತಾ ಇದೆ.
ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡಬೇಕು, ನಾವು ಕೈಯಿಂದ ಕೊಡಬೇಕು, ನಾವು ಓನರ್ ಕೊಟ್ಟೆ ಕೊಡಬೇಕು. ಲಾಭಕ್ಕಾಗಿ ದುಡಿತಿದ್ದೆವು, ಈ ಸರಿ ಒಂದು ಸ್ವಲ್ಪ ನಮ್ಮ ಲಾಸ್ ಆಗ್ತಾ ಇದೆ, ನಾವು ಕೈಲಿ ಕೊಟ್ಟು ಕಳಿಸ್ಬೇಕು. ಬೆಳೆನೂ ರೈತರದ್ದು ತೊಂದರೆ ಆಗ್ತಾ ಇದೆ, ಅವ್ರಿಗೂ ಸರಿಯಾಗಿಲ್ಲ. ಸಾಲ ಸೂಲ ಮಾಡಿ ಬೆಳೆದ ಹೆಸರು ಜಮೀನಿನಲ್ಲಿ ಕೊಳೆಯುತ್ತಿದೆ. ದೂರದ ಪ್ರದೇಶದಿಂದ ಕಟಾವು ಮಾಡಲು ಯಂತ್ರಗಳನ್ನು ತಂದವರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನಾದರೂ ವರುಣ ತನ್ನ ಆರ್ಭಟಕ್ಕೆ ಬ್ರೇಕ್ ಹಾಕ್ತಾನ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಆ ಭಾಗದಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ರೈತ ಸಮುದಾಯ ಅಕ್ಷರಶಃ ನಲುಗೆ ಹೋಗಿದೆ. ಅನ್ನದಾತರು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಕೊಳೆತು ಹೋಗಿದೆ. ರೈತರು ಈಗ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ವರುಣನ ನರ್ತನಕ್ಕೆ ಕಂಗಾಲಾಗಿರೋ ರೈತ, ನಿರಂತರ ಮಳೆಗೆ ಕೊಳೆತ ಹೆಸರು ಬೆಳೆ, ದಿಕ್ಕು ತೋಚದೆ ನಿಂತಿರೋ ಅನ್ನದಾತ. ಇದು ಯಾದಗಿರಿಯಲ್ಲಿ ವರುಣದೇವ ಸೃಷ್ಟಿಸಿರೋ ಅವಾಂತರ. ರೈತನ ಬದುಕಿಗೆ ಬರೆ ಎಳೆದ ವರುಣ, ಕೊಳೆತ ಬೆಳೆ, ಕಂಗಾಲಾದ ಅನ್ನದಾತ. ಕೆಲವು ದಿನಗಳಿಂದ ನಿರಂತರವಾಗಿ ಯಾದಗಿರಿ ಭಾಗದಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ರೈತರ ಬದುಕು ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿರುವಂತಾಗಿರುವಂಥ. ಸದ್ಯ ನಾನಿರುವಂಥದ್ದು ಆ ಯಾದಗಿರಿ ತಾಲೂಕಿನ ಈಗ ಮುಸ್ಟಳ್ಳಿ ಅನ್ನುವಂಥ ಒಂದು ಗ್ರಾಮದ ಹೊರವಲಯದಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ಮುಷ್ಟೂರು ಗ್ರಾಮದಲ್ಲಿರ್ತಕ್ಕಂಥ ಹೆಸರು ಬೆಳೆಯನ್ನು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಈ ಒಂದು ಭಾಗದ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿರ್ತಕ್ಕಂಥ ಹೆಸರು ಮತ್ತು ತೊಗರಿ ಆಗಿರ್ಬೋದು ಮತ್ತು ಹತ್ತಿ, ಈ ಮೂರು ಬೆಳೆಗಳು ಈ ಒಂದು ಭಾಗದ ವಾಣಿಜ್ಯ ಬೆಳೆಗಳಂತ ಗುರುತಿಸಿಕೊಂಡಿರುವಂಥ ಬೆಳೆಗಳು. ಆದರೆ ಇವೆಲ್ಲ ಬೆಳೆಗಳು ಕೂಡ ಈಗಾಗಲೇ ಹಾನಿಯಾಗಿರೋದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಯಾದಗಿರಿ ತಾಲೂಕಿನ ಮುಷ್ಟೂರ್, ಬಗಲಾಪುರ, ಕೊಯ್ಲೂರ ಸೇರಿ 10 ಗ್ರಾಮಗಳಲ್ಲಿ ರೈತರ ಬದುಕಿಗೆ ವರುಣ ಬರೆ ಎಳೆದಿದ್ದಾನೆ. ವರುಣಾರ್ಭಟಕ್ಕೆ 100 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆ ಹಾನಿಗೀಡಾಗಿವೆ. ವಾಣಿಜ್ಯ ಬೆಳೆಗಳು ನೆಲಕಚ್ಚಿವೆ. ಹೆಸರು, ಉದ್ದು, ತೊಗರಿ, ಹತ್ತಿ ಬೆಳೆ ಕೊಳೆತು ಹೋಗಿವೆ. ಕೃಷಿಯನ್ನೇ ನಂಬಿಕೊಂಡಿದ್ದ ರೈತರು ಎಕರೆಗೆ 25 ರಿಂದ 30 ಸಾವಿರ ಸಾಲ ಮಾಡಿ ಬೆಳೆ ಬೆಳೆದಿದ್ರು. ಈಗ ಬೆಳೆನು ಸಾಲ ತೀರಿಸೋಕು ದುಡ್ಡು ಇಲ್ಲ. ಸರ್ಕಾರದ ಪರಿಹಾರವೊಂದೇ ಅನ್ನದಾತನಿಗಿರೋ ದಾರಿ. ನೋಡ್ರಿ, 3 ಎಕರೆ ಹೊಲ ಅಂದ್ರ ಒಂದು ತೊಗರಿ ಹೆಸರು ಅಂದ್ರೆ ತೊಗರಿ 1 ಲಕ್ಷ ರೂಪಾಯಿ ಮಾಲ ಆಗ್ತಿತ್ತು, ಹೆಸರು 1 ಲಕ್ಷ ಆಗ್ತಿತ್ತು. ಅಂತದ ಕಲಾಸು ಆತಿದ್ದು. ಇವಾಗ ಸದಿ ತೆಗೆದಿದ್ದು ಲಾಸು, ಗಳೆ ಹೊಡೆದು ಲಾಸು, ಬೀಜ, ಮಸಾಲೆ, ಎಣ್ಣೆ ಒಟ್ಟು ಲಾಸ್ ಆಗ್ಯದ್ರಿ. ಏನ ನಮ್ಗೆ ಹೆಂಗ್ ಬದುಕ್ಬೇಕು? ಈ ಭಾಗದ ರೈತರಿಗೆ ಮಳೆಯೊಂದೇ ಆಸರೆ. ಬೆಲೆ ಹಾನಿ ಆಗಿರೋದ್ರಿಂದ ಇಲ್ಲಿನ ರೈತರು ಮುಂಬೈ, ಪುಣೆ, ಬೆಂಗಳೂರಿನತ್ತ ವಲಸೆ ಹೋಗೋಕೆ ಶುರು ಮಾಡಿದ್ದಾರೆ. ಹೆಸರು ಲಾಸು, ತೊಗರಿ ಲಾಸು. ತೊಗರಿ ಏನದಪ್ಪ ಅಂತಂದ್ರೆ 3 ಎಕರೆ ಬಿತ್ತದ, ಹೆಸರು 3 ಎಕರೆ ಬಿತ್ತದ. ಈಗ ಏನದಪ್ಪ ಅಂದ್ರೆ ಹೆಸರು ಬಿಡಿಸಲಕ್ಕೆ ಬಂದದ್ದು ಓಟು ಮಳೆಗೆ ನೆಲಕ್ಕೆ ಬಿದ್ದು ಮಳೆ ಹೆಚ್ಚಾಗಿ ಓಷ್ಟು ಕೊಳತೋಗ್ಯಾವಾಗ ಇಲ್ಲಿ ಹಿಂಗಾಗ್ಯಾವ ನೋಡು ಹೆಸರು. ಈಗ ಏನದಪ್ಪ ಅಂದ್ರೆ 2-3 ಲಕ್ಷ ರೂಪಾಯಿ ಲಾಸ್ ಆಗ್ಯದ ನಮ್ಮದು. ಏನಪ್ಪ ಅಂದ್ರೆ ಏನೋ ಸರ್ಕಾರ ಇಟ್ಟು ಪರಿಹಾರ ಕೊಟ್ರೆ ನಾವು ಬದುಕ್ಬೋದು. ಇಲ್ಲಾಂದ್ರೆ ಬೆಂಗಳೂರು, ಬೊಂಬೈ, ಎಲ್ಲೇನೋ ಹೈದ್ರಾಬಾದು ಎಲ್ಲೇನೋ ದುಡ್ಕೊಂಡ್ ತಿನ್ನಕ್ಕೆ ಹೋಗ್ಬೇಕಾಗ್ತದ. ಎಲ್ಲ ಮನೆ ಮಾರು ಊರು ಬಿಟ್ಟು ಕೇಸಿ. ರೈತರ ಬದುಕನ್ನ ಹಸನಾಗಿಸಬೇಕಾಗಿದ್ದ ವರುಣದೇವ ಅನ್ನದಾತನ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಿದ್ದಾನೆ. ಕಳೆದ ಬಾರಿ ಬರದಿಂದ ನಲುಗಿದ್ದ ರೈತರು ಈ ಬಾರಿ ಮಳೆಯ ರೌದ್ರಾವತಾರಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಇನ್ನಾದ್ರೂ ಸರ್ಕಾರ ಕಣ್ತೆರೆದು ಪರಿಹಾರ ನೀಡಲಿ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಳೆರಾಯಿನ ಅಬ್ಬರಕ್ಕೆ ಆ ಜಿಲ್ಲೆಯ ರೈತರು ಹೈರಾಣಾಗಿ ಹೋಗಿದ್ದಾರೆ. ವರ್ಣಾರ್ಭಟದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಕಟಾವು ಮಾಡಲು ಬಂದ ಹೊರ ರಾಜ್ಯದ ಯಂತ್ರಗಳಿಗೆ ಕೆಲಸ ಇಲ್ಲದಂತಾಗಿದೆ. ಹೀಗಾಗಿ ಮಾಲೀಕರು, ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಮಳೆಗೆ ಸಂಕಷ್ಟಕ್ಕೆ ಸಿಲುಕಿದ ರೈತರು. ನಿಂತಲ್ಲೇ ನಿಂತ ಕಟಾವು ಯಂತ್ರಗಳು. ಗದಗ ಜಿಲ್ಲೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಹೆಸರು ಬಿತ್ತನೆ ಮಾಡಲಾಗುತ್ತೆ. ಈ ಬಾರಿ ಹೆಸರು ಬೆಳೆ ಕೂಡ ಸಮೃದ್ಧವಾಗಿ ಬೆಳೆ ಬಂದಿತ್ತು. ಆದರೆ ಕಳೆದ 20 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಹೆಸರು ಕಟಾವು ಮಾಡಲು ಆಗ್ತಾ ಇಲ್ಲ. ಯಾಕಂದ್ರೆ ತೇವಾಂಶ ಹೆಚ್ಚಾಗಿ ಜಮೀನು ಒಳಗಡೆ ಕಟಾವು ಯಂತ್ರಗಳು ಹೋಗಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಅನ್ನದಾತರು ಬೆಳೆದ ಹೆಸರು ಬೆಳೆ ಜಮೀನಿನಲ್ಲಿ ಇದೀಗ ಕೊಳಿತಾ ಇದೆ. ತೇವಾಂಶ ಹೆಚ್ಚಾಗಿ ಜಮೀನಿನ ಒಳಗಡೆ ಕಟಾವು ಯಂತ್ರಗಳು ಹೋಗಲು ಆಗ್ತಿಲ್ಲ. ಹೀಗಾಗಿ ಅನ್ನದಾತರು ಬೆಳೆದ ಹೆಸರು ಬೆಳೆ ಜಮೀನಿನಲ್ಲಿ ಕೊಳೆಯುತ್ತಿದೆ.
ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಪಂಜಾಬ್ ಸೇರಿದಂತೆ ಅನೇಕ ರಾಜ್ಯದಿಂದ ಗದಗ ಜಿಲ್ಲೆಗೆ ಬೃಹತ್ ಹೆಸರು ಕಟಾವು ಯಂತ್ರಗಳು ಬಂದಿದ್ವು. ಆದರೆ ಮಳೆ ಅಬ್ಬರದಿಂದ ಕಟಾವು ಯಂತ್ರಗಳು ನಿಂತಲ್ಲೇ ನಿಲ್ಲುವಂತಾಗಿದೆ. ನರಗುಂದ ತಾಲೂಕಿನ ಕಣ್ಣೂರು ಸೇರಿದಂತೆ ಅನೇಕ ಕಡೆ ನೂರಾರು ಕಟಾವು ಯಂತ್ರಗಳು ಕೆಲಸ ಇಲ್ಲದೆ ಖಾಲಿ ನಿಂತಿವೆ. ಹೀಗಾಗಿ ರೈತರ ಜೊತೆ ಹೊರ ರಾಜ್ಯದಿಂದ ಬಂದ ಮಷಿನ್ ಮಾಲೀಕರು ಹಾಗೂ ಸಿಬ್ಬಂದಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಮ್ಮ ಕಣ್ಮುಂದೆ ಅಂದರೆ ಒಂದು 600ರಿಂದ 700 ಗಾಡಿ ಇದ್ದಾವೆ. ಕೆಲಸನೇ ಇಲ್ಲ, ಮಳೆ ಆಗ್ತಾ ಇದೆ. ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡಬೇಕು, ನಾವು ಕೈಯಿಂದ ಕೊಡಬೇಕು, ನಾವು ಓನರ್ ಕೊಟ್ಟೆ ಕೊಡಬೇಕು. ಲಾಭಕ್ಕಾಗಿ ದುಡಿತಿದ್ದೆವು. ಈ ಸರಿ ಒಂದು ಸ್ವಲ್ಪ ನಮ್ಮ ಲಾಸ್ ಆಗ್ತಾ ಇದೆ, ನಾವು ಕೈಲಿ ಕೊಟ್ಟು ಕಳಿಸ್ಬೇಕು. ಬೆಳೆನೂ ರೈತರದ್ದು ತೊಂದರೆ ಆಗ್ತಾ ಇದೆ, ಅವ್ರಿಗೂ ಸರಿಯಾಗಿಲ್ಲ. ಸಾಲ ಸೂಲ ಮಾಡಿ ಬೆಳೆದ ಹೆಸರು ಜಮೀನಿನಲ್ಲಿ ಕೊಳೆಯುತ್ತಿದೆ. ದೂರದ ಪ್ರದೇಶದಿಂದ ಕಟಾವು ಮಾಡಲು ಯಂತ್ರಗಳನ್ನು ತಂದವರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನಾದರೂ ವರುಣ ತನ್ನ ಆರ್ಭಟಕ್ಕೆ ಬ್ರೇಕ್ ಹಾಕ್ತಾನ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.